ಹಾ ಇಲ್ಲ, ನಾವು ಕೂಡ ವಿರೋಧ ಪಕ್ಷದವರಿಗೆ ಮನವಿಯನ್ನ ಮಾಡ್ತಾ ಇದೀವಿ. ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ರಿಲ್ಲ, ಇದು ಚರ್ಚೆ ಮಾಡಬೇಕು ಅಂತ ಹೇಳಿ. ನಾಗೇಂದ್ರ ಅವರು ವಿಚಾರವನ್ನ ತಗೊಂಡು ಅವ್ರು ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದು ಚರ್ಚೆ ಮಾಡಿ ಮನೆ ಮುಖ್ಯಮಂತ್ರಿಗಳು ಆ ತರ ನೀವು ಚರ್ಚೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಬೋದು. ಚರ್ಚೆ ಇಲ್ಲದೆ ಕಳಿಸೋದಕ್ಕೆ ಆ ತರ ತೀರ್ಮಾನ ಮಾಡೋದಕ್ಕೆ ಕಷ್ಟ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನಿನ್ನೆನೂ ಕೂಡ ನಾವು ಸಾಂಕೇತಿಕವಾಗಿ ಮಹಾತ್ಮ ಗಾಂಧಿ ಪ್ರತಿಮೆ ಎದುರುಗಡೆ ಒಂದು ಪ್ರತಿಭಟನೆಯನ್ನು ಮಾಡಿ ಮತ್ತೆ ನಮ್ಮ ಕೆಲಸಗಳನ್ನ ನಾವು ಮಾಡ್ತಕ್ಕಂಥದ್ದನ್ನ ಇದು ಆಗ್ಬಾರ್ದಾಗಿದೆ. ಇದನ್ನ ಆಗ್ಬೇಕು. ಯಾಕಂದ್ರೆ ಬರದ ಛಾಯೆ ಇದೆ ಒಂದ್ ಕಡೆಗೆ, ಮತ್ತೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅದೇ ಸರ್ಕಾರದಲ್ಲಿ ಪ್ರಶ್ನೆಗಳಿರುತ್ತೆ. ಬಹಳ ಕನಸನ್ನ ಕಟ್ಕೊಂಡು ಬಂದಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು. ಅವರು ನೇತೃತ್ವದ ಪ್ರಶ್ನೆಯನ್ನು ಕೇಳಿದಾಗ ಅವರು ಉತ್ತರ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಅವರ ಅಡಿಯಲ್ಲಿ ನಾವು ಸಿದ್ಧವಾಗಿದ್ದೀವಿ. ಇದು ನೋಡೋಣ, ನಾಳೆ ಮಂಡೇ ಒಂದು BSc ಮೀಟಿಂಗ್ ಮೊನ್ನೆ ಮಾಡಿದ್ದಾರೆ. ಸೊ ಮಂಡೇ ಏನ್ ತೀರ್ಮಾನ ಮಾಡ್ತಾರೋ ಅದ್ರ ಮೇಲ್ಗಡೆ ಆಗ್ತದೆ. ಇದಾಗಬಾರ್ದು. ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಕಾಯ್ತಾ ಇದ್ದಾರೆ, ಎಲ್ಲ ಕೆಲಸ ಕಾರ್ಯಗಳಿದ್ದಾವೆ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿ ನಮಗೆ ಬರ ಅಂತ ಘೋಷಣೆ ಮಾಡ್ಬೇಕಂದ್ರೆ ಚರ್ಚೆ ಆಗಿ ನಾವೇನ್ ರಿಪೋರ್ಟ್ ತಗೊಳ್ತೀವಿ ಅದ್ರ ಮೇಲೆನೆ ನಾವು ಸೆಂಟ್ರಲ್ ಕಳಿಸ್ಬೇಕು. ಚರ್ಚೆನೇ ಆಗ್ಲಿಲ್ಲ ಅಂದ್ರೆ ಬರ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದೊಂದು ಬಹಳ ತಪ್ಪು ಇದೆ. ಈಗ ನಾನು ಮನವಿಯನ್ನು ಮಾಡ್ತೀನಿ. ಅಂದ್ರೆ ಅರ್ಥ ಅವ್ರು ಆಗ್ಲೇ ಕೆಟ್ಟವ್ರು ಆಗೋಗ್ಬಿಟ್ರು. ಮನವಿ ಇಸ್ ನಾಟ್ ಮನವಿಗೆ ಯಾರ್ದಾರು ಕೆಟ್ಟವ್ರು ಅಂದ್ಬಿಡ್ತಾರೆ. ಅಲ್ಲ, ಅದು ಕಾನೂನಲ್ಲಿ ಉತ್ತರ ಕೊಡ್ತೀವಿ. ಅದಕ್ಕೆ ಯಾರೋ ಒಬ್ಬ ಹಿಂಗೆ ಅಲಿಗೇಷನ್ ಇದೆ ಅಂತ ತಕ್ಷಣ ಇಸ್ ನಾಟ್ ಅಲಿಗೇಷನ್ ರೂಡ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಅದೆಲ್ಲ ಒಂದು ಎನ್ಕ್ವೈರಿ ಆಯ್ತು, CBI ED ಎಲ್ಲ ಆಯ್ತು. ಆಗಿ ನಾವು ಆಮೇಲೆ ಕಾನೂನು ಪ್ರಕಾರ ಕೊಡ್ಬೋದು. ನಾವೇನಾದ್ರು ಹಂಗೆ ಲೆಕ್ಕ ತಗೊಂಡೋಗಿ ಹೋದ್ರೆ ವಾಷಿಂಗ್ ಮಿಷಿನ್ ಚರಿತ್ರೆ ತೆಗಿಬೇಕಾಗುತ್ತೆ. UP ಅಲ್ಲಿ ನಡೆದಿದೆ, ಬಿಹಾರಲ್ಲಿ ನಡೆದಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿದೆ. ಸೊ ಇದನ್ನೆಲ್ಲ ಬೇಡ, ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ನನಗನ್ಸುತ್ತೆ ಅವ್ರಿಗೆ ಮನವಿ ಮಾಡ್ತೀನಿ, ಅವ್ರಿಗೆ ಪ್ರಶ್ನೆ ಕೇಳಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ಉತ್ತರ ಕೊಡೋದಕ್ಕೆ. ಹಾಗಾದ್ರೆ ದ್ವೇಷದ ರಾಜಕಾರಣ ಮಾಡೋದಕ್ಕೆ ಬಿಜೆಪಿ ಇರ್ತಾರ? ಅಲ್ಲ, ದ್ವೇಷದ್ದು 30 ಜನರು ಮಕ್ಕಳು ತೀರ್ಕೊಂಡು ಹೋದ್ರು, ರಾಮನ ಹುಂಡಿ ಕಳ್ತನ ಆಯ್ತು, ಹಿಂದುತ್ವ ಹೇಳೋರೆ ಖಜಾನೆನ ಅಲ್ಲಿ ಕುತ್ಕೊಳ್ಳೋರ್ಗ ಹಾಕ್ಬಿಟ್ರೆ. ಈಗ ಚೌಕಿದಾರರು ಅಂತ ಹೇಳ್ತಾ ಇದ್ದಾರೆ. ಚೌಕಿದಾರರು ಕಳ್ಳಾಗ್ಬಿಟ್ರೆ ಹೆಂಗೆ? ಹೌದು ತಾನೆ? ಸೊ ಇದೆಲ್ಲ ಪ್ರಶ್ನೆ ಮಾಡ್ಬೇಕು, ಇದೆಲ್ಲ ಚರ್ಚೆ ಆಗ್ಬೇಕು. ಸೊ ಅದಕ್ಕೆ ಈಗ ನಾವು ಅವ್ರಿಗೆ ಹೇಳೋದು, ಅವ್ರು ನಮಗೆ ಹೇಳೋದು, ಇದನ್ನ ಅದು ಉಪಯೋಗ ಆಗಲ್ಲ. ಅದು ಅದರಿಂದ ಏನು ಸೊಲ್ಯೂಷನ್ ರಾಜ್ಯದ ಜನರಿಗೆ ಸಿಗೋದಿಲ್ಲ. ಚರ್ಚೆ ಆಗಬೇಕು. ಚರ್ಚೆಯಲ್ಲಿ ನಮ್ಮನ್ನ ಟೀಕಾ ಟಿಪ್ಪಣಿ ಮಾಡಬೇಕು, ಚರ್ಚೆಯಲ್ಲಿ ಮಾಡಬೇಕು. ಅದು ಒಳ್ಳೇದು. ಕಾನೂನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾಗೇಂದ್ರ ಅವ್ರದ್ದು ಯಾವುದೇ ತರದ ಅವ್ರೇನಾದ್ರು ಕನ್ವಿಕ್ಷನ್ ಆಗಿದ್ರೆ ಅದೇನಿದೆ ಅದ್ರ ಮೇಲೆ ಕಾನೂನಿದೆ, ಕಾನೂನು ಇಲ್ಲ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೋಸ್ಟ್ಲಿ ನನ್ನ ಪ್ರಕಾರ ಸೋಮವಾರ ಹೊರಡಿಸ್ತಾರೆ ಏನು ಅಂತ ಹೇಳಿ. ಅವತ್ತು ಎಲ್ಲ ರೈತರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅವರವರ ಭಾವನೆಯನ್ನು ಹೇಳಿದ್ದಾರೆ. ಇನ್ನು ಏನು ಇನ್ಫ್ಲೋ ಆಗಿದೆ, ಏನೇನಿದೆ ತೀರ್ಮಾನ ಮಾಡಿ ಅದ್ರ ಮೇಲ್ಗಡೆ ನೀವು ತೀರ್ಮಾನ ಮಾಡಿ ಅಂತ ಹೇಳಿ ಅವತ್ತು ನಾವೆಲ್ಲರೂ ಕೂಡ ರಿಕ್ವೆಸ್ಟ್, ನಾನು ನಿನ್ನೆನೂ ಕೂಡ ನಾನು ಚಲುವರಾಯಸ್ವಾಮಿ ಅವರಿಗೆ ಮನವಿಯನ್ನು ಮಾಡಿದೆ. ಸೋಮವಾರ ಬೆಳಗ್ಗೆ ಒಂದ್ಸತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದೆ. ಅದೇನಾಗಿದೆ, ನಾವು ನೀರು ಕೊಡಬೇಕು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಈ ಸತಿ ಬೆಳಗ್ಗೆ ಎಲ್ಲಾ ಕಡೆನೂ ತೊಂದರೆ ಆಗುತ್ತೆ, ಎಲ್ಲೂ ಬಿಡಂಗಿಲ್ಲ ಅಂತ ಹೇಳಿ ಒಂದು ಮೌಖಿಕವಾಗಿ ಹೇಳ್ಬಿಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿಲ್ಲ. ನಾನೇನಾದ್ರು ಅದನ್ನ ವಿರುದ್ಧವಾಗಿ ಹೋದ್ರೆ ಅವ್ರ ವಿರುದ್ಧ ಹೋದಂಗೆ ಆಗ್ಬಿಡುತ್ತೆ. ಸೊ ಅವ್ರ ಗಮನಕ್ಕೆ ತಂದು ತೀರ್ಮಾನವನ್ನ ಅವ್ರು ಮಾಡ್ತಾರೆ. ನಾನು ಏನು ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಅವರವರು ಅಹವಾಲುಗಳನ್ನ 2013 ಇವತ್ತುವರೆಗೂ ಕೂಡ ಬಿಹೇವಿಯರ್ ಆಫ್ ಡ್ಯಾಮ್ ಯಾವ ರೀತಿ ರಿಲೀಸ್ ಮಾಡಿದ್ದಾರೆ, ರಿಲೀಸ್ ಮಾಡಿಲ್ಲ, ಯಾವ ಬೆಳೆ ಬೆಳೆದಿದ್ರು, ಎಷ್ಟು ಬೆಳೆ ಬೆಳೆದಿದ್ರು, ಏನೇನು ಬೆಳೆ ಬೆಳೆದಿದ್ರು ಎಲ್ಲರೂ ಕೂಡ ಅದನ್ನ ತುಲಾಭಾರ ಮಾಡಿ ಅದನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಆ ಸ್ಟ್ಯಾಟಿಸ್ಟಿಕ್ಸ್ ನ ಯಾರು ನಮ್ಮ ಚಲವಣ್ಣವರಿಗೆ ಕಳಿಸ್ಕೊಡ್ತೀವಿ. ಚಲವಣ್ಣವ್ರ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಡಿಸಿಷನ್ ತಗೊಳ್ತಾರೆ. ಯಾರು ಅವ್ರು ಮಾತಾಡೋರು ಆ ಡಮ್ಮಿಯಾಗಿ ಆ ಪಕ್ಷದೊಳಗೆ ಎಲ್ಲಿ ಕುತ್ಕೊಂಡಾರೆ ದಿಕ್ಕು ದೆಸೆ ಇಲ್ಲ. ಅದ್ರ ಫಸ್ಟ್ ತೀರ್ಮಾನ ಮಾಡ್ತಾರೆ. ಮಾತುಗಳನ್ನ ಆಡ್ಬೇಕಂದ್ರೆ ಬೇಕಾದಷ್ಟಿದ್ದಾವೆ. ಹೊಲಸಿಗೆ ಮಾತು ಉತ್ತರ ಕೊಟ್ಟು ಆಮೇಲೆ ಇದೆಲ್ಲ ಏನ್ ಗೊತ್ತಾ, ಕೆಲಸತಿ ಈ ಕಾರ್ ರಿಪೇರಿಗೆ ಹೋಗ್ತೀವಿ ನೀವು,
ಅದೇ ಕಾರ್ನ ಎಷ್ಟು ರಿಪೇರಿ ಮಾಡ್ತೀರಿ ನೀವು? ಮಾಡಿ 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 ಗ್ಯಾರೇಜ್ ಓನರ್ ಹೇಳ್ಬಿಡ್ತಾನೆ, ಇಲ್ಲ ಇದು ತುಕ್ಕು ಹಿಡಿದ್ರೆ ರಿಪೇರಿ ಮಾಡೋಕ್ಕಾಗಲ್ಲ. ತುಕ್ಕಿರೋ ಹಿಡ್ಕೊಂಡಿರೋ ಗಿರಾಕಿಗೆ ಇನ್ನೂ ನೀನು ಉತ್ತರ ಕೊಡ್ಬೇಕಾಗಲ್ಲ. ಅದೆಲ್ಲ ಕೊಡಬಾರ್ದು. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಆಸ್ಕಿಂಗ್ ಇವನ್ ಕ್ವೆಶ್ಚನ್ ಆಲ್ಸೋ. ಯಾಕಂದ್ರೆ ನೀವು ಕ್ವೆಶ್ಚನ್ ಕೇಳೋದು ಆ ತುಕ್ಕಿಡಿದಂಗೆ ಇರಬಾರ್ದು, ನಿಮ್ಗೆ ವ್ಯಾಲ್ಯೂಬಲ್ ಇರಬೇಕು, ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದಾಗಬೇಕು. ತುಕ್ಕಿಡೋದು ನೀವು ಎಷ್ಟು ತಿಕ್ಕಿದ್ರೂ ಅಷ್ಟೇ ಅದು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಾನು ಆಗ್ಲೇ DC ಅವ್ರ ಹತ್ರ ಎಲ್ಲ ಮಾತಾಡಿ ಇಲ್ಲಿಂದ ಮಾಹಿತಿಯನ್ನ ರಾಜ್ಯ ಮಟ್ಟಕ್ಕೆ ಎಲ್ಲ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ತಗೊಂಡಿದ್ದಾರೆ. ಡಿವಿಷನಲ್ ವೈಸ್ ಮೀಟಿಂಗ್ ಕೂಡ ಚಿತ್ರದುರ್ಗದಲ್ಲಿ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಅವ್ರು ಮುಗಿಸಾಯಿತು. ಕಾನ್ಸ್ಟೆಂಟ್ ಆಗಿ ನಮ್ಮ DC ಅವರು ಕೂಡ ಏನೇನ್ ಮಾಹಿತಿಯನ್ನ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಡ್ರಿಂಕಿಂಗ್ ವಾಟರ್ದು ಏನು ತೊಂದರೆ ಆಗಬಾರ್ದು ಅದನ್ನೆಲ್ಲ ಅಡ್ರೆಸ್ ಮಾಡಿದ್ದೀನಿ. ಬರಗಾಲ ಅಂತ ಘೋಷಣೆ ಆಗಬೇಕು. ಯಾವಾಗ ಘೋಷಣೆ ಆಗೋದು? ಚರ್ಚೆ ಆದ್ರೆ ತಾನೆ. ಚರ್ಚೆ ಆಗಿ ನಾವು ಅಲ್ಲಿ ಕಳಿಸ್ಬೇಕಲ್ಲ. ಸೊ ಈ ಪ್ರಶ್ನೆ ನಮಗಿಂತ ಅಲ್ಲಿ ಕೇಳೋದು ಒಳ್ಳೇದು. ಆದ್ರೆ ಬರಗಾಲ ಆಗ್ಬೇಕು, ಘೋಷಣೆ ಆಗ್ಬೇಕು. ಏನಾಗಿದೆ, ವಾತಾವರಣ ಮಳೆಗಾಲ ಇದೆ, ಆಕ್ಚುಲಿ ನೀರಿಲ್ಲ. ನಮ್ ಮೋಸ್ಟ್ಲಿ ಅಡಕೆಯವರೆಲ್ಲ ನಾವೆಲ್ಲ ಸ್ವಲ್ಪ ಸುಖವಾಗಿ ಇದ್ಬಿಡ್ತೀವಿ, ಆಮೇಲೆ ಸಿಕ್ಕಾಕೋತೀವಿ. ಇದೆ ಅದು ಬೇರೆ. ಈಗ ಸದ್ಯಕ್ಕೆ ಪಾಪ ಬೇರೆ ರೈತರಿಗೆ ಬೇರೆ ಬೆಳೆಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಸೊ ನೋಡೋಣ, ಇದೆಲ್ಲದೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಕೂಡಿ ರೈತರಿಗೆ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ. ಅದಕ್ಕೆಲ್ಲ ಪ್ರಶ್ನೆ ಹಾಕ್ತಾ ಇದ್ದಾರೆ. ಆದ್ರೆ ಅವ್ರ ಪ್ರಶ್ನೆ ಹಾಕಿದವರೇ ಆ ಕಡೆ ಕುತ್ಕೊಂಡು ಸುಮ್ಮನೆ ಹೋಯ್ಕೋತಾ ಇದ್ದಾರೆ. ಯಾರು ಸರ್ಕಾರಕ್ಕೆ ಪ್ರಶ್ನೆ ಹಾಕಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಸ್ಪೀಕರ್ ಅವರು, ನೀವು ಪ್ರಶ್ನೆ ಮಾಡಿ ಇವರಿಗೆ ಅಂತ. ಸ್ಟಾರ್ ಕ್ವಶನ್ ಆಗಿದೆ, ಅವ್ರು ಪ್ರಶ್ನೆನೇ ಮಾಡ್ತಾ ಇಲ್ವೇ? ಸೊ ತಪ್ಪು ಯಾರ್ದು? ನಾನು ತೀಕ್ಷ್ಣವಾಗಿ ಹೇಳ್ಬೋದು, ನನಗೂ ಬೇಜಾರಾಗೋಗ್ಬಿಟ್ಟಿದ್ದಾರೆ. ಆಗ್ಲಿ ಇವತ್ತೆಲ್ಲ ಇಂಥ ಒಳ್ಳೆ ಕಾರ್ಯಕ್ರಮ ವಿಜಯ್ ಅಂತ ಅವರೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಇದೊಂದು ಒಳ್ಳೇದು ಹೆಮ್ಮೆ. 100 ವರ್ಷ ಮಕ್ಕಳು ಇದರಲ್ಲಿ ಓಡಬೇಕು, ಇದರಲ್ಲಿ ಕೀರ್ತಿ ತರಬೇಕು, ವಿದ್ಯಾವಂತರಾಗಬೇಕು, ಅವರ ಸ್ವಂತ ಶಕ್ತಿ ಮೇಲೆ ನಿಲ್ಬೇಕು, ಸಮಾನತೆಯನ್ನು ತರಬೇಕು. ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಎಲ್ಲರಿಗೂ ನಮಸ್ಕಾರ. ಅದು ನೋಟಿಫಿಕೇಶನ್ ಏನಿದೆ ಅಷ್ಟನ್ನು ಮಾತ್ರ, ಅದನ್ನ ನಾನು ಬರೋಷ್ಟಿಗೆ ನೋಟಿಫಿಕೇಶನ್ ಆಗಿತ್ತು. ಅದಕ್ಕೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದಕ್ಕೆಲ್ಲ DPR ಎಲ್ಲ ಮಾಡ್ಬೇಕಾದ್ರೆ ಅದನ್ನೆಲ್ಲ ಇಟ್ಕೊಂಡು ಮಾಡಿರ್ತಾರೆ. ಇಡೀ ರಾಜ್ಯಕ್ಕೆ ಜಿಲ್ಲಾವಾರು ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಇಟ್ಕೊಂಡು ನಮ್ ಜಾಸ್ತಿ ಖಾಲಿ ಇದ್ರು ಕೂಡ ಇರೋದು ಎಲ್ಲಿ ಖಾಲಿ ಅವಶ್ಯಕತೆ, ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ ಬಿಲ್ ಪಾಸ್ ಮಾಡಿದೆ ನಾನು. ಗೊತ್ತಾ ನಿಮ್ಗೆ? ಗೊತ್ತಿದೆ ನಿಮಗೆ ಅದ್ರ ಬಗ್ಗೆ? ಏನ್ ಗೊತ್ತು ಹೇಳ್ರಿ ನೋಡ, ಹೇಳಿ. ಅದ್ ಗೊತ್ತಿದ್ರೆ ನೀವು ಪ್ರಶ್ನೆನೇ ಕೇಳಲ್ಲ. ಸೊ See, in the interest of quality education for children, ಒಳ್ಳೆ ಡಿಸಿಷನ್ ತಗೊಂಡಿರ್ತಾರೆ. ಯಾಕೆಂದ್ರೆ ಮಕ್ಕಳ ಶಿಕ್ಷಣ ಗುಣಮಟ್ಟ ಚೆನ್ನಾಗಿರ್ಬೇಕು, ಅದಕ್ಕೆ ಒಳ್ಳೆ ನಿರ್ಧಾರ ತಗೊಂಡಿರ್ತಾರೆ. ಅದು ಸರಿ ಆಗ್ತದೆ. ಇಲ್ಲ, ಅದು ಸ್ವಲ್ಪ ಈ ಟ್ರಾನ್ಸ್ಫರ್ಸ್ ಮತ್ತೆ ಪ್ರಮೋಷನ್ಸ್ ಕೆಲವು ಡೆಡ್ ಲಾಕ್ ಇತ್ತು. ಯಾಕಂದ್ರೆ ಹಿಂದುಳಿದ ವರ್ಗದ ಡಿಪಾರ್ಟ್ಮೆಂಟ್ ಇಂದ ಬರಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ. ನಾನು ಈಗ ಬಂದ 10 ದಿವಸದೊಳಗೆ ಎಲ್ಲೆಲ್ಲ ಸ್ಟಕ್ ಆಗಿದೆ ಅದನ್ನ ನೋಡ್ಕೊಂಡ್ ಮಾಡಿದ್ದೀನಿ. ಆದಷ್ಟು ಬೇಗ ಮುಗಿಸ್ಬಿಡಿ. ಇಷ್ಟೊಳಗೆ ಪ್ರಕ್ರಿಯೆ ಮುಗಿಸ್ಬೇಕಾಯ್ತು. ಆದ್ರೆ ಈ ಒಂದು 70 ದಿವಸ ಯಾರು ಇರ್ಲಿಲ್ಲ ಅಲ್ಲಿ. ಕೆಲವು ಸ್ಲೋ ಆಗಿದೆ, ಅದು ಫಾಸ್ಟ್ ಆಗಿ ಮುಗಿಸ್ತೀವಿ. ಇಲ್ಲ, ನಾನೇ ಕೊಡ್ತಿದ್ದು. ಬಲ್ಕೀಶ್ ಬಾನವರು ನಮ್ಮ ಪಕ್ಕ ಕುತ್ಕೊಂಡು ಕೇಳಿದ್ರು. ಅದನ್ನಾಗ್ಲೇ ಈಗ ತಲುಪತಕ್ಕಂಥ ವ್ಯವಸ್ಥೆಯನ್ನ 26 ಒಳಗೆ ಮಾಡಿದ್ವಿ. ಫಾರ್ ದ ಫಸ್ಟ್ ಟೈಮ್ ಸ್ಟೇಟ್ ಟೆಂಡರ್ ಮಾಡಿದ್ದು. ಸುಮಾರು 36 ಲಕ್ಷನೇನೋ ಉಳಿಸಿದೀವಿ ನನಗೆ ಗೊತ್ತಿರೋ ಪ್ರಕಾರ. ಉಳಿಸೋದು ಇಂಪಾರ್ಟೆಂಟ್ ಅಲ್ಲ, ಉಳಿಸಿದ ತಕ್ಷಣ ಮಕ್ಕಳ ಪಾದಕ್ಕೆ ಒಳ್ಳೆ ಕ್ವಾಲಿಟಿ ಬಂದಿದ್ಯಾ? 100% ಬಂದಿದೆ. ಎಲ್ಲರೂ ನಿಮಗೆ ಕಂಪ್ಲೇಂಟ್ ಇದ್ರೆ ನನಗೆ ಹೇಳಿ. ಫಸ್ಟ್ ಟೈಮ್ ಇದು ಮಾಡಿರೋದ್ರಿಂದ ಈ 2-3 ತಿಂಗಳು ಕೆಲವು ಡಿಸಿಷನ್ಸ್ ಅಲ್ಲಿ ಹಗ್ಗ ಜಗ್ಗಾಟ ಆಗಿದೆ ಅಷ್ಟೇ. 12 ಲಕ್ಷ ಟ್ರಾನ್ಸಿಟ್ ಅಲ್ಲಿ ಇತ್ತು. 2 ಲಕ್ಷ ಯಾವಾಗ ಇವ್ರು ಪ್ರಶ್ನೆ ಹಾಕಿದ ದಿವಸ ನಾನು ಉತ್ತರ ಕೊಟ್ಟಿದ್ದು ಅವತ್ತಾದ್ರೂ ನನ್ನ ಉತ್ತರ ಒಂದು 5 ದಿವಸ ಮುಂಚೆ. ಸೊ ಪ್ರೊಡಕ್ಷನ್ ಆಗೋಗಿ ಅದು ಬಂದು ಆಗಿರುತ್ತೆ. ಐ ಥಿಂಕ್ ಇನ್ನೊಂದು ನಾನು ಈ ಮಂತ್ ಎಂಡ್ ಒಳಗೆಲ್ಲ ಫಿನಿಶ್ ಆಗ್ಬೇಕಂತಿದ್ದೀನಿ ವಿತ್ ಕಂಪ್ಲೇಂಟ್ಸ್. ಯಾಕೆಂದ್ರೆ ಅದು ಸೈಜ್ ಏನಾಗುತ್ತೆ, ಪಾಪ ಕೆಲವರು ರಾಂಗ್ ಆಗಿ ತಗೊಳ್ತಾರೆ. ಸೊ ರಾಂಗ್ ಆಗಿ ತಗೊಂಡಾಗ ಅದು ಸರಿ ಮಾಡಬೇಕು. ಸೊ ಫಸ್ಟ್ ಟೈಮ್ ಇದು ಮಾಡಿರೋದ್ರಿಂದ ಸೊ ಸ್ವಲ್ಪ ನ್ಯೂನತೆಗಳು ಏನು ಅಂತ ಹೇಳಿ ಗೊತ್ತಾಗಿ ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗಿ ಅದು ಮಾಡ್ತಕ್ಕಂಥ ವ್ಯವಸ್ಥೆ. ನೋಡೋಣ. ಫಸ್ಟ್ ಈಗ ನೆಸೆಸಿಟಿ ಏನಿದೆ ಕ್ರಿಟಿಕಲ್ ಪೋಸ್ಟ್ ಅಂತ, ಅದಕ್ಕೆ ಕ್ರಿಟಿಕಲ್ ಪೋಸ್ಟ್ ಅಂತ ಒಂದು ಬಿಲ್ ಪಾಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಅಂದ್ರೆ ಯಾವ್ದು ಅರ್ಜೆಂಟ್ ಇದೆ
ಅದು ಕೊಡ್ಬೇಕು, ಎಲ್ಲದೂ ಕೊಡ್ಬೇಕು, ಅರ್ಜೆಂಟ್ ಇರೋದು ಕೊಡ್ಬೇಕು. ಸೊ ಈಗ ನಾನು 15,000 ಮತ್ತೆ ಏನೋ ಕೇಳಿದ್ದೀನಿ, ಅದು ಈಗ ಮಾತಾಡಲ್ಲ ನಾನು. ಅದೆಲ್ಲದೂ ಕೂಡ ಕ್ರಿಟಿಕಲ್ ಪೋಸ್ಟಿಗೆ ಬಂದು ಒಂದು ಹಂತಕ್ಕೆ ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಇರಬೇಕು, ನಾವು ಫೆಸಿಲಿಟಿ ಕೊಡ್ತಾ ಇರಬೇಕು. ಅವಾಗಲೇ ಮಧ್ಯಕ್ಕೆ ಬಂದು ಒಂದ್ ಕಡೆ ಸೆಟ್ ಆಗುತ್ತೆ. ಇದೆಲ್ಲ ಲಯಬಿಲಿಟೀಸ್ ನ ತಗೊಂಡು ಒಂದೇ ದಿವಸ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಆದ್ರೂ ಕೂಡ ಹಿಂದಿನ ಸರ್ಕಾರದ 13,000 ಟೀಚರ್ಸ್ ತಗೊಂಡಿದ್ದೀನಿ, ಮತ್ತೆ 15,000 ಟೀಚರ್ಸ್ ಇವಾಗ ತಗೊಂಡಿದ್ದೀನಿ. 900-800 ಚಿಲ್ಡ್ರೆ PUC ಲೆಕ್ಚರರ್ಸ್ ಕೂಡ ತಗೊಂಡಿದ್ದೀನಿ. ಕೆಲವು ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲದೂ ಮಾಡಿರೋದ್ರಿಂದ ಯು ಶುಡ್ ನೋ ದಟ್ ಇನ್ 3 years ವಿ ಹ್ಯಾವ್ ಡನ್ ಬೆಟರ್ ದನ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ಮಾಡಿದೀವಿ. ಇನ್ನೂ ಸ್ಪೀಡ್ ಮಾಡ್ತೀನಿ, ಪರವಾಗಿಲ್ಲ. ಈ ಏನು 2 ವರ್ಷ ಇದೆ, ಅದು ಇನ್ನೊಂದು 6 ವರ್ಷಕ್ಕೆ ಕೆಲಸ ಮಾಡೋಷ್ಟು ಮಾಡೋದು ಆಸೆ ನನಗಿದೆ, ಮಾಡ್ತೀನಿ ಅಂತ ವಿಶ್ವಾಸ.